ಭಾರತಕ್ಕೆ ವಿಶ್ವಕಪ್ ಗೆಲ್ಲಿಸಿಕೊಟ್ಟ ನಾಯಕರ ಸಾಲಿಗೆ ಸೂರ್ಯಕುಮಾರ್ ಯಾದವ್ ಕೂಡ ಇದೀಗ ಸೇರ್ಪಡೆಯಾಗಿದ್ದಾರೆ. MS ಧೋನಿ, ರೋಹಿತ್ ಶರ್ಮಾ ಬಳಿಕ ಭಾರತವನ್ನು ಚಾಂಪಿಯನ್ ಪಟ್ಟಕ್ಕೇರಿಸಿದ ಹಿರಿಮೆ ಸೂರ್ಯಕುಮಾರ್ ಯಾದವ್ಗೆ ಸಂದಿದೆ. 2024ರ T20 ವಿಶ್ವಕಪ್ ಗೆದ್ದ ದಿನದಂದೇ ಅಂತಾರಾಷ್ಟ್ರೀಯ T20ಗೆ ರೋಹಿತ್ ಶರ್ಮಾ ನಿವೃತ್ತಿ ಘೋಷಣೆ ಮಾಡಿದ್ರು. ಆ ಬಳಿಕ ಭಾರತ T20 ತಂಡದ ಪೂರ್ಣಾವಧಿ ನಾಯಕರಾಗಿ ಸೂರ್ಯ ನೇಮಕಗೊಂಡರು. ಅದಾದ ನಂತರ ತಂಡವನ್ನು ನಿರಂತರವಾಗಿ ಯಶಸ್ಸಿನ ಕಡೆಗೆ ಮುನ್ನಡೆಸಿದ್ದಾರೆ. ತವರು ನೆಲದಲ್ಲಿ ವಿಶ್ವಕಪ್ ಟ್ರೋಫಿ ಗೆದ್ದ ವಿಶ್ವದ ಮೊದಲ ನಾಯಕ ಎನ್ನುವ ದಾಖಲೆಯನ್ನು ಸೂರ್ಯಕುಮಾರ್ ಬರೆದಿದ್ದಾರೆ. ಸೂರ್ಯಕುಮಾರರ ನಾಯಕತ್ವದಲ್ಲಿ ಭಾರತ ತಂಡ ಕೇವಲ 51 ಪಂದ್ಯಗಳಲ್ಲಿ 16 ಬಾರಿ ಇನ್ನಿಂಗ್ಸ್ನಲ್ಲಿ 200ಕ್ಕೂ ಹೆಚ್ಚು ರನ್ ದಾಖಲು ಮಾಡಿದೆ. ಅಂದರೆ ಸರಾಸರಿ ಪ್ರತಿ 3 ಪಂದ್ಯದಲ್ಲಿ ಭಾರತ 200ಕ್ಕೂ ಅಧಿಕ ರನ್ಗಳ ಕಲೆ ಹಾಕಿದೆ. ವಿಶೇಷ ಅಂದರೆ ಈ ಎಲ್ಲ 16 ಪಂದ್ಯಗಳಲ್ಲೂ ಕೂಡ ಭಾರತ ಗೆದ್ದು ಬೀಗಿದೆ. ಸೂರ್ಯಕುಮಾರ್ ನಾಯಕತ್ವದಲ್ಲಿ ಇದೀಗ ಭಾರತ ತಂಡ ಏಷ್ಯಾ ಕಪ್ ಕೂಡ ಜಯಿಸಿತ್ತು.